ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಏಕೆ, ಜನರ ಜೊತೆ ಜಗ್ಗು. ಸೊ ಈ ವಾಟ್ಸಪ್ ಗ್ರೂಪ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ಗ್ರೂಪ್ ಅಲ್ಲಿ ಏನಂದ್ರೆ ಒಂದು ವ್ಯಕ್ತಿ ಇದೆ, ಒಂದು ಹುಲಿ ಅಂತಾನೆ ಹೇಳ್ಬೋದು, ಒಂದು ಆಂದೋಲನ ಅಂತಾನೆ ಹೇಳ್ಬೋದು, ಒಂದು ಸಂಘರ್ಷ ಅಂತಾನೆ ಹೇಳ್ಬೋದು. ಆವಾಗೆಲ್ಲ ಹೆಂಗೆ ಭಗತ್ ಸಿಂಗು ಆವಾಗೆಲ್ಲ ಹೆಂಗೆ ಹೋರಾಡಿದ್ರು, ಸೊ ಆವಾಗೆಲ್ಲ ರಾಜರು ಎಲ್ಲ ನಮ್ಮ ಸ್ವತಂತ್ರಕ್ಕಾಗಿ ಹೆಂಗ್ ಹೋರಾಡಿದ್ರು, ಒಂದು ನ್ಯಾಯಕ್ಕಾಗಿ ಹೆಂಗ್ ಹೋರಾಡಿದ್ರು. ಸೊ ಆ ಥರನೇ ಏನಿದೆ ಇವತ್ತು ಒಂದು ಕ್ರಾಂತಿಯನ್ನ ಆರಂಭಿಸಿದ್ದಾರೆ. ಅದು ಬೇರೆ ಯಾರು ಇಲ್ಲ, ವಕೀಲ್ ಸಾಬ್. ನಮ್ಮ ವಕೀಲ್ ಸಾಬ್ ಏನಿದ್ದಾರೆ, ಆ ವಕೀಲ್ ಸಾಬನ್ನ ನೋಡ್ತಿದ್ರೆ ಇನ್ನೂ ಅವರಿಗೆ 18 ವರ್ಷ ಇದ್ದಂಗೆನೆ ಆ ವಾಯ್ಸು, ಆ ಖಡಕ್ ಕದರು, ಆ ಮಾತಾಡೋ ರೀತಿ, ಯಾವನಿಗೂ ಜಗ್ಗದೆ ಯಾವನಿಗೂ ಬಗ್ಗದೆ, ಅವನು ಯಾವನ್ನೇ ಆಗಿರ್ಲಿ, ನಾವು ವೋಟ್ ಆಗಿರೋದು ನಮಗ್ ಸೇವೆ ಸಲ್ಲಿಸಬೇಕು, ಅವನಿಗೆ ಯಾವ ಸೇವೆ ನಾವು ಸಲ್ಲಿಸಬೇಕು ಅಂತ ಒಂದು ಧ್ವನಿ ಎತ್ತದೇನಿದೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಅವರು ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಅಂದ್ರೆ ಇವತ್ತು ಆ ಕೇಸು ಎಲ್ಲೋ ಹಳ್ಳ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಸೌಜನ್ಯ ಹೆಣ್ಮಕ್ಳಿಗಾಗ್ಲಿ, ಅಲ್ಲಿ ಯಾರ್ಯಾರು ಯಾರ್ಯಾರಿಗೆ ತೊಂದರೆ ಆಗಿದೆಯೋ, ಯಾರ್ಯಾರು ಕುಟುಂಬದವರು ನೋವು ಅನುಭವಿಸಿದಾರೋ ಅವರೆಲ್ಲ ಇವತ್ತು ಖುಷಿಯಾಗ್ಲಿಕ್ಕೆ ಕಾರಣನೇ ನಮ್ KN ಜಗದೀಶ್ ಕುಮಾರ್. ಸೊ ಇದು ಏನಂದ್ರೆ ಈ ಗ್ರೂಪ್ ನಾವ್ ಏನಕ್ಕೆ ಕ್ರಿಯೇಟ್ ಮಾಡಿದೀವಿ ಅಂದ್ರೆ, ನೋಡಿ ಅವರು ಒಬ್ರಾಗಿ ಇಡೀ ಕರ್ನಾಟಕನ ಗಡಗಡ ಅಲ್ಲಾಡ್ಸಿದ್ದಾರೆ. ಸೊ ಅವ್ರ ಸೇನೆ, ಈಗ ನಾವು ಆರ್ಮಿಯಲ್ಲಿ ಕಮಾಂಡೋಸ್ ಸೇವೆ ಸಲ್ಲಿಸ್ತಾರೆ. ಸೊ ನಾವು ಆ ಜಗ್ಗು ಸೇನೆ ಜೊತೆ ಜಗ್ಗು ಪವರ್ನ ಜೊತೆ ಸೇರ್ಕೊಂಡು ನಾವ್ ಏನಿದೆ ಇವತ್ತು ಒಂದು ಕ್ರಾಂತಿ ಆರಂಭಿಸಬೇಕು. ಭ್ರಷ್ಟಾಚಾರದ ಕಡೆಗೆ ನಮ್ಮ ನಡೆ ಇರಬೇಕು, ಈ ಸಮಾಜ ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಅಂತಾನೆ ನಮಗೆಲ್ಲ ಒಂದು ಇದ್ದಿದೆ. ನೋಡಿ, ಎಲ್ಲಾ ಯಂಗ್ಸ್ಟರ್ಸ್ ಆಗ್ಲಿ, ಯಾವುದೇ ವಯಸ್ಸವರಾಗ್ಲಿ, ಕ್ರಾಂತಿ ಮಾಡಕ್ಕೆ, ನೀವು ಸತ್ಯವನ್ನ ಹೇಳಕ್ಕೆ, ಸತ್ಯಕ್ಕೆ ಹೋರಾಡಕ್ಕೆ ನಿಮಗೇನು ಏಜ್ ಬೇಕಾಗಿಲ್ಲ. ಸೊ ಈ ತರನೇ ಇಡೀ ಕರ್ನಾಟಕದಲ್ಲಾಗ್ಲಿ, ಇಡೀ ಇಂಡಿಯಾದಿಂದನೂ ಜಗ್ಗು ಸೇನೆಯ ಹವಾ ಇರಬೇಕು, ಜಗ್ಗು ಸೇನೆಗೆ ಸಪೋರ್ಟ್ ಇರಬೇಕು. ನಮ್ಮ ಜಗದೀಶ್ ಸರ್, ವಕೀಲ್ ಸಾಬ್ ಅವರಿಗೆ ಏನಿದೆ ಒಂದು ಪವರ್ ಇರಬೇಕು. ಸೊ ನಮ್ಮ ಇದು ಒಂದು ಜಗ್ಗು ಸೇನೆಯ ಸಿಂಬಲ್ ಈ ತರ ಮಾಡಿದೀವಿ. ಈ ತರ ಅಂದ್ರೆ ಒಂದು ಪವರು, ಒಂದ್ ಮುಷ್ಟಿ, ನಾವೆಲ್ಲ ಒಂದು, ಈ ತರ ಮುಷ್ಟಿ ಇದ್ರೆ ಒಂದಾಗಕ್ ಸಾಧ್ಯ. ಸೊ ನಿಮ್ದೆಲ್ಲ ಏನಿದೆ, ನಮಗೆಲ್ಲ ಇಡೀ ಕರ್ನಾಟಕದಿಂದ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ಕೊಂತೀವಿ. ಬಟ್ ನಾವು ಬೇಡ್ಕೊಳ್ಳಲ್ಲ. ಈ ನಮ್ಮ ಹತ್ರ ಬನ್ನಿ, ನೀವು ದಯವಿಟ್ಟು ನಮಗೆ ವೋಟ್ ಹಾಕಿ, ಅದ್ದಾಕಿ ಇದ್ದಾಕಿ ಅಂತ. ನಿಮಗೆ ನೋಡಿ, ನಮ್ ಭವಿಷ್ಯ ಏನೋ ಇಷ್ಟು ದಿನ ಹಿಂಗಾಯ್ತು, ನಮಗೆ ಕಾನೂನು ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಇವತ್ತು ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ, ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ, ಒಂದು ಕಾಡಿನ ರಾಜ, ಹುಲಿ ಅಂತಾನೆ ಹೇಳ್ಬೋದು. ಆ ತರ ಗರ್ಜನೆ ಮಾಡಿ ಇಡೀ ಕರ್ನಾಟಕವನ್ನು ಗಡಗಡ ಅಲ್ಲಾಡಿಸ್ತಾರೆ. ಸೊ ಹೀಗಾಗಿ ಈ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಮನುಷ್ಯ ಅಲ್ಲ, ನಮ್ ಮನ್ಸಲ್ಲಿ ಮನುಷ್ಯತ್ವನೇ ಉಳ್ದಿಲ್ಲ ಅಂತ ಅರ್ಥ. ಅವ್ರಿಗೆ ಏನಾಗ್ಬೇಕ್ರಿ, ನಮ್ದೆಲ್ಲ ಸಮಸ್ಯೆ ಹೇಳ್ಕೊಳಕ್ಕೆ, ಆದ್ರೂ ಹೊಡೆದಾಡ್ತಾರೆ. ಯಾರಿಗೋಸ್ಕರ? ನಮಿಗೋಸ್ಕರ. ಸೊ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ನಾವೆಲ್ಲ ಜಗ್ಗು ಸೇನೆಯ ಕಮಾಂಡೋಸ್ ಆಗಿರ್ಬೇಕು. ಇಡೀ ಕರ್ನಾಟಕದಿಂದ ಏನಿದೆ, ಏನೇ ಸಮಸ್ಯೆ ಆದ್ರೂನು ಅವ್ರಿಗೆ ನೀವು ತಿಳಿಸಿ, ವಾಟ್ಸಪ್ ಮುಖಾಂತರ, ಈ ಗ್ರೂಪ್ ಮುಖಾಂತರ, ಯಾರ್ಯಾರು ಅವ್ರ ನಂಬರ್, ಜಗದೀಶ್ ಸರಿನ ನಂಬರ್ ಇದೆ, ಅವರಿಗೆ ವಾಟ್ಸಪ್ ಮಾಡಿ. ಸೊ ಈ ವಾಟ್ಸಪ್ ಮಾಡಿದ ನಂತರ ನೀವು ಏನಂದ್ರೆ ಅವರಿಗೆ ಡೀಟೇಲ್ಸ್ ಹೇಳಿ, ಈ ತರ ಆಗ್ತಿದೆ ಅಂತ ಅವ್ರ ಧ್ವನಿ ಎತ್ತುತ್ತಾರೆ. ಅವ್ರ ಕಡೆಯಿಂದ ಧ್ವನಿ ಆವಾಜ್ ಸ್ಟಾರ್ಟ್ ಆಯ್ತು ಅಂದ್ರೆ, ಜೋಶ್ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಸೊ ಈ ನಮ್ ಜಗದೀಶ್ ಸರ್ ಏನಿದ್ದಾರೆ, ಅವರಿಗೆ ಏನಿದೆ ಎಲ್ಲ ನಾವು ಪ್ರೀತಿಯಿಂದ, ವಿಶ್ವಾಸದಿಂದ, ಸತ್ಯದ ನುಡಿಗಳಿಂದ ಏನಿದೆ ನಾವು ಸಪೋರ್ಟ್ ಮಾಡೋಣ. ಈ ತರನೇ ನೀವು ಸಪೋರ್ಟ್ ಮಾಡಬೇಕು. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಜೋಶ್ ಇದೆ, ಎಂಡಿಂಗ್ ವರ್ಗೂ ಇರಬೇಕು. ನೋಡಿ, ನಮಗ್ ಕಾನೂನು ಗೊತ್ತಿದೆ, ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡ್ಬೋದು ಕಾನೂನು. ನಮ್ದೇನೋ ನಡೆದು ಹೋಗುತ್ತೆ, ನಮ್ಮ ಮಕ್ಳು ಜೀವನ, ನಮ್ಮ ಮಕ್ಳಿಗೆ ಭವಿಷ್ಯ ಚೆನ್ನಾಗಾಗ್ಬೇಕು ಅಂದ್ರೆ ಅವರೆಲ್ಲ ಕಾನೂನು ರೀತಿಯಲ್ಲಿ ಗೊತ್ತಾಗ್ಬೇಕು, ಅವರಿಗೆ ಸತ್ಯದ ಕಡೆಗೆ ಅವರು ನಡಿಬೇಕು. ಸೊ ಆವಾಗ ಮಾತ್ರ ಈ ಸಮಾಜ ಭ್ರಷ್ಟಾಚಾರದಿಂದ ಮುಕ್ತ ಆಗುತ್ತೆ ಹೊರತು ಬಟ್ ನಾವು ಏನ್ ಮಾಡಿದ್ರು ಆಗಲ್ಲ. ನೋಡಿ, ಯಾರಿಗೋ ಬಕೀಟ್ ಹಿಡ್ಕೊಂಡು, ಯಾರಿಗೋ ಸಲಾಮ್ ಹೊಡ್ಕೊಂಡು ಜೀವನ ಮಾಡೋ ಬದಲು 4 ದಿನ ಬದುಕೋದು ಜೋಶಿಂದ, ಪವರ್ ಇಂದ, ನಮ್ ಸ್ವಂತ ಸತ್ಯದ ಮಾತುಗಳಿಂದ ಬದುಕೋಣ ಅಂತಾನೆ ಜಗದೀಶ್ ಸರ್ ಗೆ ನಾವು ನೋಡಿ ಕಲಿಬೇಕು.
ಸೊ ಅವ್ರಿಗೆ ನೋಡಿ ಕಲಿತೀವಿ. ಅವ್ರ ಜಗ್ಗು ಸೇನೆಯ ಒಂದು ಸದಸ್ಯರು ಅಂದ್ರೆ ನಮ್ಮ ಹತ್ರನು ಜೋಶ್ ಇರಬೇಕು. ಸೊ ಈ ಜೋಶ್ ಇಂದಾನೆ ಮುಂದುವರಿಯೋಣ. ಸೊ ಈ ಗ್ರೂಪ್ ಅಲ್ಲಿ ಏನಿದೆ ಮೇನ್ ಮಾತ್ರ ಪೋಸ್ಟ್ ಹಾಕಿ ಯಾವ್ದೋ ಈ ತರ ಆ ತರ ಫೇಕ್ ನ್ಯೂಸ್ ಅಲ್ಲಿ ಫಾರ್ವರ್ಡ್ ಮಾಡೋದು ಇಲ್ಲಿ ಫಾರ್ವರ್ಡ್ ಮಾಡೋದು ಅದ್ಯಾರೋ ಹೇಳಿದ್ರು ಅಂತ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ಈ ಗ್ರೂಪ್ ಅನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಗ್ಗು ಸರನ್ನ ಒಂದು ಏನಿದೆ ನಮ್ದು ಐಕಾನ್ ತರ ಮಾಡ್ಕೊಂಡಿದ್ವಿ. ಸೊ ಹೀಗೆ ಮುಂದುವರಿಯೋಣ. ನಿಮ್ದೆಲ್ಲ ಸಹಕಾರ ಇರ್ಲಿ, ಪ್ರೀತಿ ವಿಶ್ವಾಸ ಸತ್ಯದ ಕಡೆಗೆ ನಮ್ಮ ನಡೆ ಇರ್ಲಿ ಅಂತ ಹೇಳ್ತಾ ನಂದೊಂದು ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಜೈ ಜಗ್ಗು, ಜೈ ಸೇನೆ, ಜೈ ಕರ್ನಾಟಕ. ವಕೀಲ್ ಸಾಬ್ ಜಿಂದಾಬಾದ್.